ಇದು ಈ ದೇವಸ್ಥಾನ ಅಗಸ್ತ್ಯ ಮಹಾಮುನಿಗಳು ತ್ರೇತಾಯುಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಲಕ್ಷ್ಮೀ ನರಸಿಂಹ ಜಲದಲ್ಲಿ ಲಕ್ಷ್ಮೀ ನರಸಿಂಹ ಯಂತ್ರ ಸ್ಥಾಪನೆ ಮಾಡಿ ಅದರಲ್ಲಿ ನರಸಿಂಹನ ಪೀಠವನ್ನು ಕಟ್ಟಿ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಪುರಾತನವಾದ ದೇವಸ್ಥಾನ ಆಗಿದೆ. ಮತ್ತು ಹೆಚ್ಚಿನ ಪವಾಡ ಒಂದು ಭಕ್ತಿಯಿಂದ ಯಾರು ಅರ್ಚನೆ ಮಾಡ್ತಾರೋ ಯಾರು ಅವರು ಪೂಜೆ ಮಾಡ್ತಾರೋ ಅಂಥವರ ಇಷ್ಟಾರ್ಥವನ್ನು ನೆರವೇರ್ತಾರೆ. ಚಿಂತಾಮಣಿ ನರಸಿಂಹ ಅಂತ. ಚಿಂತಾಮಣಿ ಚಿಂತಿತಾರ್ಥ ಫಲದಾಯಕ. ಯಾರು ಮನಸ್ಸಿನಲ್ಲಿ ಏನು ಚಿಂತನೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು ಸಹ ಅದೆಲ್ಲ ಇಷ್ಟಾರ್ಥ ನೆರವೇರ್ತದೆ. ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು ಇವೆಲ್ಲ ಸಮುದ್ರ ಮಥನ ಮಾಡಿರುವಂಥ ಕಾಲದಲ್ಲಿ ಬಂದವು. ಅದರಲ್ಲಿ ಚಿಂತಾಮಣಿಯೂ ಸಹ ಒಂದು ವಿಶೇಷವಾದ್ದು, ಏನು ಬೇಕು ಅದನ್ನೆಲ್ಲ ಕೊಡುವಂಥದ್ದು. ಆ ಥರದಲ್ಲಿ ನರಸಿಂಹ ಕೆಲಸ ಮಾಡ್ತಾನೆ ಅಂತ ಪ್ರತೀತಿ. ಮತ್ತು ಯಾರು ಭಕ್ತಿ ನಂಬಿ ಬಂದಿದ್ದಾರೋ ಅಂಥವರಲ್ಲಿ ಇಷ್ಟಾರ್ಥ ಇದುವರೆಗೂ ಸಹ ಇಷ್ಟಾರ್ಥ ನೆರವೇರಿದೆ. ಕೋರ್ಟು ಕಚೇರಿ ಮತ್ತು ವ್ಯವಹಾರ ವಿದ್ಯಾ ಇದು ಮತ್ತು ಪ್ರತಿಯೊಂದು ಆಸಕ್ತಿ ಇಟ್ಕೊಂಡು ಕೇಳುವಂಥದ್ದನ್ನೆಲ್ಲ ಇದುವರೆಗೂ ಕಳಿಸಿದ್ದಾನೆ. ಇನ್ನು ಜಾತ್ರೆ ಎಷ್ಟು ವರ್ಷಗಳಿಂದ ನಡೀತದೆ? ಜಾತ್ರೆ ಪ್ರತಿ ವರ್ಷದಲ್ಲಿ ಮಾಘ ಶುದ್ಧ ಹುಣ್ಣಿಮೆ ದಿವಸ ಇಲ್ಲಿ ಜಾತ್ರೆ ಆಗುತ್ತದೆ. ಸುಮಾರು ಎಷ್ಟು ಜನಸಂಖ್ಯೆ? ಹೆಚ್ಚು ಕಮ್ಮಿ 2,000ದಿಂದ 3,000 ಜನ ಸೇರುತ್ತೆ. ಮೊದಲು ಇನ್ನೂ ಜಾಸ್ತಿ ಆಗ್ತಿತ್ತು. ಇಲ್ಲಿ ಮುಳುಗಡೆ ಆಗೋಕ್ಕಿಂತ ಮೊದಲು 3,000-4,000 ಸಾವಿರ ಜನ ಸೇರ್ತಿತ್ತು. ಅನ್ನ ಸಂತರ್ಪಣೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಎಲ್ಲ ಇತ್ತು. ಯಾರು ಬಂದರೂ ಅನ್ನ ಸಂತರ್ಪಣೆ ಇದೆ. ಇವತ್ತೊಂದು 1,800 ಜನ ಆಗಿತ್ತು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಇನ್ನು ನಾಳೆ ದ್ವಾದಶಿಯಿಂದ ಮಾಘ ಶುದ್ಧ ದ್ವಾದಶಿಯಿಂದ ಶುರುವಾಗುತ್ತೆ. ಪ್ರತಿ ದಿನ 200 ಜನ 300 ಜನ ಊಟಕ್ಕಿರ್ತಾರೆ. ಧನ್ಯವಾದಗಳು. ಊಟಕ್ಕೆ